ಹರಿಬಿಟ್ಟವರ ಬಗ್ಗೆಯೂ ಕೂಡ ಒಂದಷ್ಟು ಕಾನೂನಾತ್ಮಕ ಕ್ರಮ ಆಗುತ್ತೆ ಅನ್ನೋದು ಹೌದಾ, ಹೇಗೆ? ಅಲ್ಲ, SITಯ ವ್ಯಾಪ್ತಿಯಲ್ಲಿ ಅದು ಬರುತ್ತೆ ಅಂತ ನಾನು ನಂಬಿದ್ದೇನೆ. ದೇ ಹ್ಯಾವ್ ಟು ಸಿ ದ ಸೋರ್ಸ್ ಆಫ್ ದಟ್ ಸೋ ಕಾಲ್ಡ್ ವಿಡಿಯೋ. ದೇ ಶುಡ್ ಆಲ್ಸೋ ಸಿ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರು, ಒಂದು ಮಾಡಿದ್ದವ್ರು ಇರ್ಬೋದು ಅಥವಾ ಅರ್ದು ಬಿಟ್ಟವ್ರು ಇರ್ಬೋದು, ಅದೆಲ್ಲರೂ ಕೂಡ ಅದೆಲ್ಲವೂ ಅದರ ಎಲ್ಲರ ವ್ಯಾಪ್ತಿಯನ್ನು ಕೂಡ SIT ನೋಡುತ್ತೆ ಅಂತ ನಾನು ನಂಬಿದ್ದೇನೆ. ಈ ಪ್ರಕರಣದಲ್ಲಿ ಯುವತಿಯರ ಸ್ಟೇಟ್ಮೆಂಟ್ ಎಷ್ಟು ಮುಖ್ಯ? ಇಂಥ ಕೇಸ್ಗಳಲ್ಲಿ ಐ ಡೋಂಟ್ ವಾಂಟ್ ಟು ಟಾಕ್ ಇನ್ ಸ್ಪೆಸಿಫಿಕ್ ಟು ಈ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ ಅಂತ ಹೇಳೋಕೆ ಇಷ್ಟಪಡೋದಿಲ್ಲ. ಕಾರಣ ಏನಕ್ಕೆ ಅಂದರೆ ಐ ಡು ನಾಟ್ ನೋ ಯಾವ ವಿಕ್ಟಿಮ್ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಜನರಲಿ ಈ ಥರದ ಕೇಸ್ಗಳಲ್ಲಿ ಆ್ಯಸ್ ಸೊಸೈಟಿ, ಈವನ್ ಜುಡಿಷಿಯರಿ ವಿಲ್ ಬಿ ಸೆನ್ಸಿಟಿವ್. ಬೋತ್ ಸಮಾಜ ಮತ್ತು ನಮ್ಮ ನ್ಯಾಯಾಂಗ ಏನಿರುತ್ತೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿರುತ್ತೆ. ಸೂಕ್ಷ್ಮವಾಗಿರೋದು ಎಷ್ಟು ಮುಖ್ಯ ಅನ್ನೋ ನ್ಯಾಯಾಲಯದಲ್ಲಿ ಅದು ಒಪ್ಪುವಂಥ ರೀತಿಯಲ್ಲೂ ಇರಬೇಕು. ಯಾಕೆ ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯ ಜೀವನ ಕೂಡ ಇನ್ವಾಲ್ವ್ ಆಗಿರುತ್ತೆ ಮತ್ತು ಯಾರು ಕೇಸ್ ಹೂಡಿರ್ತಾರಲ್ಲ ಅವ್ರ ಜೀವನ ಕೂಡ ಹೂಡಿರುತ್ತೆ. ಕಾಲ ಮಾತ್ರ ಉರುಳು ಯಾವುದು ಗಟ್ಟಿ ಯಾವುದು ಅಂತ ಗೊತ್ತಾಗುತ್ತೆ. CM ಸಿದ್ದರಾಮಯ್ಯ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಈಗ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದುಗೊಳಿಸಿ ವಿದೇಶಾಂಗ ಸಚಿವಾಲಯ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಕರೆತರಬೇಕು ಅಂತ. ಅಷ್ಟು ಗಂಭೀರತೆ ಇದೆಯಾ? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ ಪೊಲಿಟಿಕಲ್ ಡೈಮೆನ್ಷನ್ಸ್ ಆಫ್ ದಿಸ್ ಕೇಸ್. ಹಾಗಾಗಿ ರಾಜಕಾರಣಕ್ಕೆ ಮಾಡೋದಕ್ಕೆ ತುಂಬ ಹಿರೀಕರಿದ್ದಾರೆ. ಹಾಗಾಗಿ ಇಟ್ ಇಸ್ ಬೆಟರ್ ಐ ಕೀಪ್ ಕ್ವೈಟ್ ಆ್ಯಂಡ್ ಡೂ ಮೈ ವರ್ಕ್ ಇನ್ ದ ಕೋರ್ಟ್. ನನ್ನ ಕೆಲಸ ಕೋರ್ಟ್ನಲ್ಲಿ ಅದು ಮಾಡುವ. ಈಗ ಬಂದ ತಕ್ಷಣ ಪ್ರಜ್ವಲ್ ರೇವಣ್ಣ SIT ಮುಂದೆ ಹಾಜರಾಗ್ತಾರೆ. ದಟ್ ಈಸ್ ವಾಟ್ ನಾವು ಕಮ್ಯುನಿಕೇಟ್ ಮಾಡಿರೋದು. 7 ದಿವಸ ಕಾಲಾವಕಾಶ ಕೊಡಿ, ಬಂದು ನಾನು ಸಹಕರಿಸ್ತೀನಿ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಜಿ ಅವರು ಹೇಳ್ತಾರೆ ಅಂತ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಹರಿಬಿಟ್ಟವರ ಬಗ್ಗೆಯೂ ಕೂಡ ಒಂದಷ್ಟು ಕಾನೂನಾತ್ಮಕ ಕ್ರಮ ಆಗುತ್ತೆ ಅನ್ನೋದು ಹೌದಾ, ಹೇಗೆ? ಅಲ್ಲ, SITಯ ವ್ಯಾಪ್ತಿಯಲ್ಲಿ ಅದು ಬರುತ್ತೆ ಅಂತ ನಾನು ನಂಬಿದ್ದೇನೆ. ದೇ ಹ್ಯಾವ್ ಟು ಸಿ ದ ಸೋರ್ಸ್ ಆಫ್ ದಟ್ ಸೋ ಕಾಲ್ಡ್ ವಿಡಿಯೋ. ದೇ ಶುಡ್ ಆಲ್ಸೋ ಸಿ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರು, ಒಂದು ಮಾಡಿದ್ದವ್ರು ಇರ್ಬೋದು ಅಥವಾ ಅರ್ದು ಬಿಟ್ಟವ್ರು ಇರ್ಬೋದು, ಅದೆಲ್ಲವೂ ಅದರ ಎಲ್ಲರ ವ್ಯಾಪ್ತಿಯನ್ನು ಕೂಡ SIT ನೋಡುತ್ತೆ ಅಂತ ನಾನು ನಂಬಿದ್ದೇನೆ. ಈ ಪ್ರಕರಣದಲ್ಲಿ ಯುವತಿಯರ ಸ್ಟೇಟ್ಮೆಂಟ್ ಎಷ್ಟು ಮುಖ್ಯ? ಇಂಥ ಕೇಸ್ಗಳಲ್ಲಿ ಐ ಡೋಂಟ್ ವಾಂಟ್ ಟು ಟಾಕ್ ಇನ್ ಸ್ಪೆಸಿಫಿಕ್ ಟು ಈ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ ಅಂತ ಹೇಳೋಕೆ ಇಷ್ಟಪಡೋದಿಲ್ಲ. ಕಾರಣ ಏನಕ್ಕೆ ಅಂದರೆ ಐ ಡು ನಾಟ್ ನೋ ಯಾವ ವಿಕ್ಟಿಮ್ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಜನರಲಿ ಈ ಥರದ ಕೇಸ್ಗಳಲ್ಲಿ ಆ್ಯಸ್ ಸೊಸೈಟಿ, ಈವನ್ ಜುಡಿಷಿಯರಿ ವಿಲ್ ಬಿ ಸೆನ್ಸಿಟಿವ್. ಬೋತ್ ಸಮಾಜ ಮತ್ತು ನಮ್ಮ ನ್ಯಾಯಾಂಗ ಏನಿರುತ್ತೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿರುತ್ತೆ. ಸೂಕ್ಷ್ಮವಾಗಿರೋದು ಎಷ್ಟು ಮುಖ್ಯ ಅನ್ನೋ ನ್ಯಾಯಾಲಯದಲ್ಲಿ ಅದು ಒಪ್ಪುವಂಥ ರೀತಿಯಲ್ಲೂ ಇರಬೇಕು. ಯಾಕೆ ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯ ಜೀವನ ಕೂಡ ಇನ್ವಾಲ್ವ್ ಆಗಿರುತ್ತೆ ಮತ್ತು ಯಾರು ಕೇಸ್ ಹೂಡಿರ್ತಾರಲ್ಲ ಅವ್ರ ಜೀವನ ಕೂಡ ಹೂಡಿರುತ್ತೆ. ಕಾಲ ಮಾತ್ರ ಉರುಳು ಯಾವುದು ಗಟ್ಟಿ ಯಾವುದು ಅಂತ ಗೊತ್ತಾಗುತ್ತೆ. CM ಸಿದ್ದರಾಮಯ್ಯ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಈಗ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದುಗೊಳಿಸಿ ವಿದೇಶಾಂಗ ಸಚಿವಾಲಯ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಕರೆತರಬೇಕು ಅಂತ. ಅಷ್ಟು ಗಂಭೀರತೆ ಇದೆಯಾ? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ ಪೊಲಿಟಿಕಲ್ ಡೈಮೆನ್ಷನ್ಸ್ ಆಫ್ ದಿಸ್ ಕೇಸ್. ಹಾಗಾಗಿ ರಾಜಕಾರಣಕ್ಕೆ ಮಾಡೋದಕ್ಕೆ ತುಂಬ ಹಿರೀಕರಿದ್ದಾರೆ. ಹಾಗಾಗಿ ಇಟ್ ಇಸ್ ಬೆಟರ್ ಐ ಕೀಪ್ ಕ್ವೈಟ್ ಆ್ಯಂಡ್ ಡೂ ಮೈ ವರ್ಕ್ ಇನ್ ದ ಕೋರ್ಟ್. ನನ್ನ ಕೆಲಸ ಕೋರ್ಟ್ನಲ್ಲಿ ಅದು ಮಾಡುವ. ಈಗ ಬಂದ ತಕ್ಷಣ ಪ್ರಜ್ವಲ್ ರೇವಣ್ಣ SIT ಮುಂದೆ ಹಾಜರಾಗ್ತಾರೆ. ದಟ್ ಈಸ್ ವಾಟ್ ನಾವು ಕಮ್ಯುನಿಕೇಟ್ ಮಾಡಿರೋದು. 7 ದಿವಸ ಕಾಲಾವಕಾಶ ಕೊಡಿ, ಬಂದು ನಾನು ಸಹಕರಿಸ್ತೀನಿ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಜಿ ಅವರು ಹೇಳ್ತಾರೆ ಅಂತ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.